ಇವತ್ತು ಗ್ಯಾರಂಟಿ ನ್ಯೂಸಲ್ಲಿ ನಾನು ಸಪ್ತಮಿ ಗೌಡ. ಇದು ನನಗೆ ಒಂದು ಬಹಳ ಸ್ಪೆಷಲ್ ಇಂಟರ್ವ್ಯೂ. ಒಂದು ದೇಶದ ಹಾಗೂ ರಾಜ್ಯದ ಒಂದು ಸಿಟಿಸನ್ ಆಗಿ, ವೋಟರ್ ಆಗಿ ಯಾವತ್ತೂ ಒಂದು ರಾಜಕಾರಣಿಯ ಜೊತೆ, ಒಂದು ಸೆಲೆಬ್ರಿಟಿ ರಾಜಕಾರಣಿ ಜೊತೆ ಕೂತು ನಾನು ಈ ಇಂಟರ್ವ್ಯೂ ಮಾಡೋಕ್ಕೆ ನನಗೆ ಯಾವತ್ತೂ ಅವಕಾಶ ಸಿಕ್ಕಿರಲಿಲ್ಲ. ಇವ್ರ ಬಗ್ಗೆ ಹೇಳಬೇಕು ಅಂದರೆ ಇವರು ಒಂದು ನ್ಯಾಷನಲ್ ಲೆವೆಲ್ ಕ್ರೀಡಾಪಟು. ಅದಲ್ಲದೆ ಒಂದು ಸಾಕಷ್ಟು ಒಂದು ಶಿಕ್ಷಣ ಸಂಸ್ಥೆಗಳು ಕೂಡ ಇವರು ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಇವರು BSc ಇನ್ ಅಗ್ರಿಕಲ್ಚರ್ ಆ್ಯಂಡ್ ಆವಾಗಲೇ ಹೋಗಿ ಆಸ್ಟ್ರೇಲಿಯಾದಲ್ಲಿ BSc ಮಾಡಿ ಬಂದಂಥ ಒಂದು ರಾಜಕಾರಣಿ. ಸೊ ಇವತ್ತು ನಮ್ಮ ಈ ಇಂಟರ್ವ್ಯೂ, ಈ ಕಾರ್ಯಕ್ರಮಕ್ಕೆ ಶ್ರೀಯುತ ಡಾಕ್ಟರ್ G. ಪರಮೇಶ್ವರ್, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಹೋಮ್ ಮಿನಿಸ್ಟರ್ ಅವ್ರನ್ನ ವೆಲ್ಕಮ್ ಮಾಡೋಣ. ವೆಲ್ಕಮ್ ಸರ್. ನಮಸ್ಕಾರ. ನಮಸ್ಕಾರ. ವೆಲ್ಕಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇವತ್ತು ಈ ಇಂಟರ್ವ್ಯೂಲಿ ನಂದೊಂದು ಅಂದರೆ ಪ್ರಾಬಬ್ಲಿ ಒಂದು ನನ್ನ ಏಜ್ ಅಲ್ಲಿ ಸಾಕಷ್ಟು ಜನಕ್ಕೆ ಒಂದು ರಾಜಕಾರಣಿಗಳ ಜೊತೆ ಕೂತ್ಕೊಂಡು ಮಾತಾಡಿ ನಮ್ಮದೇನು ಒಂದು ಕ್ವೆಶ್ಚನ್ಸ್ ಇರುತ್ತೆ ನಮ್ಮ ತಲೆಯಲ್ಲಿ. ಪ್ರಾಬಬ್ಲಿ ಇವಾಗ ನಾವು ಒಂದು 20s ಇರೋಂಥ ಒಂದು ಏಜ್ ನಾವೆಲ್ಲರೂ. ಆ ಗ್ರೂಪ್ ಅವ್ರದ್ದು ರೆಪ್ರೆಸೆಂಟೇಟಿವ್ ಆಗಿ ಪ್ರಾಬಬ್ಲಿ ನಿಮ್ಮ ಹತ್ರ ಒಂದಿಷ್ಟು ಕ್ವೆಶ್ಚನ್ಸ್ನ ಕೇಳ್ತಾ ಇದ್ದೀನಿ ನಾನು. ಯಂಗೀಸ್ ಅಂದರೆ ಫಸ್ಟು ಸ್ಟಾರ್ಟ್ ಮಾಡಬೇಕಂದ್ರೆ ನೀವು ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಸೊ ನಿಮ್ಮ ಬಾಲ್ಯ ಅಂದರೆ ನೀವು ಓದ್ಕೊಂಡು ಬಂದು ನಿಮ್ಮ ಚೈಲ್ಡ್ಹುಡ್ ಅಲ್ಲಿಂದ ಸ್ಟಾರ್ಟ್ ಮಾಡೋದಾದರೆ ನೀವು ನಿಮಗೇನು ಫಾಂಡ್ ಮೆಮರೀಸ್, ನಿಮ್ಮ ಚೈಲ್ಡ್ಹುಡ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಜೊತೆ ಕಳೆದಿದ್ದ ಒಂದಿಷ್ಟು ಕ್ಷಣಗಳಾಗಿರ್ಬೋದು. ಭಾಳ ಹಿಂದಕ್ಕೆ ಹೋಗಬೇಕಾಗತ್ತೆ. ನನ್ನ ಬಾಲ್ಯ, ನಾನೆಲ್ಲ ಹುಟ್ಟಿ ಬೆಳೆದದ್ದೆಲ್ಲ ಹಳ್ಳಿಯಲ್ಲಿ, ಗೊಲ್ಲಹಳ್ಳಿ ಅಂತೇಳಿ. ಈಗ ಅದನ್ನು ಹೆಸರನ್ನು ಬದಲಾಯಿಸಿ ಸಿದ್ಧಾರ್ಥನಗರ ಅಂತ ಮಾಡಿದ್ದೇವೆ, ತುಮಕೂರು ಜಿಲ್ಲೆಯಲ್ಲಿ. ತುಮಕೂರಿಗೆ ಒಂದು 4-5 ಕಿಲೋಮೀಟ್ರ್ ದೂರದಲ್ಲಿ. ನಾನು ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲ್, ಹೈಸ್ಕೂಲ್ ಎಲ್ಲ ಅಲ್ಲೇ ಮಾಡಿದ್ದು. ಹಳ್ಳಿಯ ವಾತಾವರಣ ಆಗಿನ ಕಾಲಕ್ಕೆ 30-35 ವರ್ಷದ ಹಿಂದೆ ಅದನ್ನು ಜ್ಞಾಪಿಸ್ಕೊಂಡ್ರೆ ಭಾಳಷ್ಟು ಬದಲಾವಣೆಗಳನ್ನು ನಾವು ವಿತ್ ದಿ ಪ್ಯಾಸೇಜ್ ಆಫ್ ಟೈಮ್ ನೋಡಿದ್ದೀವಿ. ಆಗಿನ ಸಂದರ್ಭದಲ್ಲಿಯೂ ಕೂಡ ಯುವಕರಿಗೆ ಇದ್ದಂಥ ಆಸ್ಪಿರೇಷನ್ಸೇ ಇವತ್ತು ಇದೆ. ಅದೇನು ಬದಲಾವಣೆ ಆಗಿಲ್ಲ. ಆದರೆ ಆಗ ನಮಗೆಲ್ಲ ಏನೂ ಗೊತ್ತಾಗ್ತಾ ಇರಲಿಲ್ಲ. ಯಾಕೆಂದರೆ ಪಟ್ಟಣದ ಪರಿಚಯ ಅಥವಾ ಕನೆಕ್ಟು ಇರಲಿಲ್ಲ ನಮಗೆ. ಯಾವತ್ತಾದರೂ ಎಲ್ಲಾದರೂ ಏನಾದರೂ ಹಬ್ಬ ಹುಣ್ಣಿಮೆ ದಿವಸ ನಮಗೆಲ್ಲ ಬಟ್ಟೆ ಕೊಡಿಸೋದಕ್ಕೆ ಅದಕ್ಕೆಲ್ಲ ನಮ್ಮ ತಂದೆ ತಾಯಿಗಳು ಕರ್ಕೊಂಡೋಗೋರು. ಅಷ್ಟು ಬಿಟ್ಟರೆ ನಮಗೆ ಅದರ ಪರಿಚಯ ಭಾಳ ಕಡಿಮೆ. ಆದರೂ ಕೂಡ ಹಾಡ್ಕೊಂಡೇ ಓದ್ಕೊಂಡು, ಎಜುಕೇಷನ್ ಕೂಡ ಇಷ್ಟೊಂದು ಅಗ್ರೆಸಿವ್ ಆಗಿರಲಿಲ್ಲ, ಇಷ್ಟೊಂದು ಎಕ್ಸ್ಪೋಜರ್ ಆಗಿ ಕೂಡ ಇರಲಿಲ್ಲ. ಏನು ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಡ್ತಾರೆ ಅಷ್ಟು ಬಿಟ್ಟರೆ ಬೇರೆ ಏನು ಅಂಥ ಸಿಸ್ಟಮ್ಯಾಟಿಕ್ ಆಗಿ ವೆದರ್ ಇಟ್ ಈಸ್ ಕಲ್ಚರ್, ವೆದರ್ ಇಟ್ ಈಸ್ ಆರ್ಟ್, ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಆ ಥರ ಕರಿಕ್ಯುಲಮ್ಗೆ ಇರಲಿಲ್ಲ. ಸೊ ಅದರಿಂದ ಹಳ್ಳಿಯಲ್ಲಿ ನಾವು ಆ ಜೀವನನೇ ಬೇರೆ, ಹಳ್ಳಿ ಜೀವನ. ಅಲ್ಲಿಂದ ನಂತರ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ BSc ಅಗ್ರಿಕಲ್ಚರ್ ಮಾಡಿಕೊಂಡು MSc ಅಗ್ರಿಕಲ್ಚರ್ ಮಾಡಿ ಆನಂತರ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದು. ನಾನು ಆಸ್ಟ್ರೇಲಿಯಾದಲ್ಲಿ ಡಾಕ್ಟ್ರೇಟ್ ಮಾಡಿದ್ದು. ಥ್ರೂಔಟ್ ಮೈ ಯಂಗರ್ ಜರ್ನಿ ಭಾಳ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ನಾನು ಸ್ಪೋರ್ಟ್ಸ್ನಲ್ಲಿದ್ದೆ. ಅವಾಗಲಿಂದನೂ ಚಿಕ್ಕಂದಲ್ಲೇ ಹೈಸ್ಕೂಲ್ನಲ್ಲಿರುವಾಗಲೇ ಫುಟ್ಬಾಲ್ ಆಡ್ತಿದ್ದೆ, ಅಥ್ಲೆಟಿಕ್ಸ್ ಮಾಡ್ತಿದ್ದೆ. ಅಲ್ಲಿಂದ ಹಾಗೇ ಅದನ್ನು ಬೆಳೆಸ್ಕೊಂಡು ಬಂದು ಬೆಂಗಳೂರಿಗೆ ಬಂದ ಮೇಲೆ ಅದಿನ್ನೂ ಸಿಸ್ಟಮ್ಯಾಟಿಕ್ಕಾಗಿ ಕೋಚ್ ಮಾಡೋರು, ಅದು ಟ್ರೈನಿಂಗ್ ಮಾಡೋರು, ಇದೆಲ್ಲ ಬೇರೆ ಬೇರೆ ರೀತಿಯೆಲ್ಲ ಆಯಿತು. ಅಲ್ಲಿಂದ ನ್ಯಾಷನಲ್ ಲೆವೆಲ್ವರೆಗೂ ಹೋಗೋಕ್ಕಾಯಿತು. ಬಟ್ ಭಾಳ ಮುಖ್ಯವಾದದ್ದೇನು ಅಂತ ಹೇಳಿದರೆ, ನನಗೆ ನಾನು ಕಾಲೇಜಲ್ಲಿ ಓದುವಾಗ ಆಗ ಸ್ವಲ್ಪ ಎಕ್ಸ್ಪೋಜರ್ ಆಯ್ತಲ್ಲ, ನಾವು ಏನಾಗಬೇಕು ಮುಂದೆ, ಈ ಕೋರ್ಸ್ ತೊಗೊಂಡು ಓದಿದರೆ ನಾನು ಏನಾಗ್ಬೋದು ಅಂತ. ಆಗ ಒಂದು ಎಂಜಿನಿಯರಿಂಗು, ಒಂದು ಮೆಡಿಕಲ್ಲು, ಅದು ಎರಡು ಬಿಟ್ಟರೆ ನೆಕ್ಸ್ಟು ಅಗ್ರಿಕಲ್ಚರ್ ಕೋರ್ಸಸ್ಸು ಪ್ರೊಫೆಷ್ನಲ್ ಕೋರ್ಸಸ್ ಅಂತ ಡಿಕ್ಲೇರ್ ಮಾಡಿದರು ಹಾಗಾಗಲೇ. ಭಾಳ ಜನ ಅಲ್ಲಿ ಏನಂದರೆ ಅಗ್ರಿಕಲ್ಚರ್ಗೆ ಓದಿದರೆ ಬೇಗ ಕೆಲಸ ಸಿಗುತ್ತೆ, ಆಮೇಲೆ
ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪೋಜರ್ ಆಗುತ್ತೆ ಹಾಗೆ ಅಂತೇಳಿ ಒಂದು ಕಲ್ಪನೆ ಇಲ್ಲ. ಆಗೆಲ್ಲ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಮೆರಿಕನ್ ಯೂನಿವರ್ಸಿಟಿಗಳ ಜೊತೆ ಕೊಲ್ಯಾಬ್ರೇಷನ್ಸ್ ಇತ್ತು. ಭಾಳ ಜನ ಫಾರಿನರ್ಸು ಬಂದು ಟೀಚ್ ಮಾಡೋರು, ಒಂದು ಅಟ್ರ್ಯಾಕ್ಷನ್ನು ಆ ಥರ ಎಲ್ಲ ಆಗಿ ಕಡೆಗೆ ನಾನು ಐ ಎಂಡೆಡ್ ಅಪ್ ದೇರ್. ಆ್ಯಕ್ಚುಲಿ ನಾನು ಬಿ ಎಸ್ ಸಿಗೆ ಸೇರಿಕೊಂಡಿದ್ದೆ ತುಮಕೂರಲ್ಲಿ, ತುಮಕೂರು ಫಸ್ಟ್ ಏಡ್ ಕಾಲೇಜಲ್ಲಿ ಬಿ ಎಸ್ ಸಿ ಮ್ಯಾಥಮೆಟಿಕ್ಸು ಫಿಸಿಕ್ಸು ಮೇಜರ್ ತೊಗೊಂಡು ಅಥವಾ ಸೇರಿದ್ದೆ. 1 ಇಯರ್ ಆಯಿತು. ಆಮೇಲೆ ಎಲ್ಲರೂ ಬಿ ಎಸ್ ಸಿ ಎಜಿಗೆ ಹೋಗೋಣ ಅಂದ್ಕೊಂಡು ಮಾತಾಡಿಕೊಂಡು ನಾವು 4-5 ಜನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡ್ವಿ. ಇಟ್ ಬಿಕೇಮ್ ಸೀರಿಯಸ್ ಓನ್ಲಿ ಆಫ್ಟರ್ ಮೈ ಮಾಸ್ಟರ್ಸ್. ಅಲ್ಲಿ ತನಕ ಆಟ ಹೆಚ್ಚು, ಪಾಠ ಕಡಿಮೆ, ಆ ಥರ ಇತ್ತು. ಆಫ್ಟರ್ ದಿ ಮಾಸ್ಟರ್ಸ್ ಡಿಗ್ರಿ ಐ ಬಿಕೇಮ್ ಸೀರಿಯಸ್, ಮುಂದೆ ಏನಾಗುತ್ತೆ ಅಂತ. ಸೊ ಆಗ ದೆನ್ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಿದೆ. ನ್ಯಾಷನಲ್ ಓವರ್ಸೀಸ್ ಸ್ಕಾಲರ್ಶಿಪ್ ಸಿಕ್ತು ನನಗೆ. ಅದಾದಮೇಲೆ ಆಸ್ಟ್ರೇಲಿಯಾಕ್ಕೆ ಹೋದೆ. ಸೊ ದಟ್ ಈಸ್ ದಿ ಎಜುಕೇಷನಲ್ ಬ್ಯಾಕ್ಗ್ರೌಂಡ್.